ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಬಿಳಿ ಮುಟ್ಟು. ಬಿಳಿ ಮುಟ್ಟು ಹೇಗಾಗುತ್ತೆ ಅಂತಂದರೆ, ಕೆಲವರಿಗೆ ಸಾಮಾನ್ಯವಾಗಿರುತ್ತೆ. ಯಾವ ಥರ ಸಾಮಾನ್ಯವಾಗಿರುತ್ತೆ ಅಂದರೆ, ಒಂದು ಸಹಜವಾಗಿ ಪ್ರಕ್ರಿಯೆ ಆಗಿರುತ್ತೆ, ಇನ್ನೊಂದು ಅಸಹಜ ಪ್ರಕ್ರಿಯೆ ಆಗಿರುತ್ತೆ ಬಿಳಿ ಮುಟ್ಟು. ಈ ಸಹಜವಾದ ಪ್ರಕ್ರಿಯೆ ಏನಾಗುತ್ತೆ ಅಂತಂದರೆ, ಈಗ ಒಬ್ಬರು ಬರ್ತಾರೆ, ಮೇಡಮ್ ನನಗೆ ಬಿಳಿ ಮುಟ್ಟಾಗಿದೆ ಅಂತ ಕೇಳ್ತಾರೆ. ಆಗ ಬಿಳಿ ಮುಟ್ಟಾಗಿದೆ ಅಂತ ಕೇಳಿದಾಗ ನಾವೇನು ಹೇಳ್ತೀವಿ, ನಿಮಗೆ ಯಾವಾಗ ಬಿಳಿ ಮುಟ್ಟಾಯ್ತಮ್ಮ ಅಂತ ಕೇಳ್ತೀವಿ. ಎಷ್ಟು ದಿನಗಳಿಂದ ಆಯ್ತಮ್ಮ ಅಂತ ಕೇಳ್ತೀವಿ. ನಿಮಗೆ ಈಗ ಪೀರಿಯಡ್ಸ್ ಮುಂಚೆ ಆಗಿದ್ದರೆ, ಪೀರಿಯಡ್ಸ್ ನಂತರ ಆಗಿದ್ದರೆ, ಪೀರಿಯಡ್ಸ್ ಒಂದು ವಾರ ಇದೆ ಅನ್ನೋ ಆ ಥರ ಇದ್ದಾಗ ನಮಗೆ ಬಿಳಿ ಮುಟ್ಟು ಸಹಜವಾಗಿ ಆಗುತ್ತೆ. ಈ ಬಿಳಿ ಮುಟ್ಟು ಪೀರಿಯಡ್ಸ್ ಆದ ನಂತರ ಒಂದು ವಾರ ತನಕನೂ ಕಂಟಿನ್ಯೂಟಿ ಇರುತ್ತೆ. ಅದು ಸಹಜವಾದ ಪ್ರಕ್ರಿಯೆ ಆಗಿರುತ್ತೆ. ನೆಕ್ಸ್ಟು ನಾವು ಇನ್ನೊಂದು ಅಸಹಜ ಪ್ರಕ್ರಿಯೆ ಹೇಗಾಗುತ್ತೆ ಅಂತಂದರೆ, ಮೇಡಮ್ ತುಂಬ ಹೋಗ್ತಿದೆ, ತುಂಬ ದಿನದಿಂದ ಹೋಗ್ತಾ ಇದೆ ಅದು ಬಿಳಿ ಮುಟ್ಟು. ಯಾವ ಥರ ಇದೆ, ನಮಗೆ ಹಣ್ಣು ಥರ ಇದೆಯಮ್ಮ, ಏನಾದ್ರು ಸ್ಮೆಲ್ ಇದೆಯಾ, ವಾಸನೆ ಬರುತ್ತಾ, ಆಮೇಲೆ ನಿಮಗೆ ಇರಿಟೇಷನ್, ತುರ್ಕೆ ಏನಾದ್ರು ಆಗ್ತಾ ಇದೆಯಾ, ಆಮೇಲೆ ಅದು ಕಲರ್ ಯಾವ ಥರ ಇದೆ, ಅದು ನಿಮಗೆ ಹಳದಿ ಬಣ್ಣ ಇದೆಯೋ, ಹಸಿರು ಬಣ್ಣ ಇದೆಯೋ, ಕಂದು ಬಣ್ಣ ಇದೆಯೋ, ಯಾವ ಥರ ಬಣ್ಣ ಇದೆ ಅಂತೆಲ್ಲ ನಾವು ಕೇಳ್ಕೋಬೇಕಾಗುತ್ತೆ. ಅದೆಲ್ಲ ಅಸಹಜ ಪ್ರಕ್ರಿಯೆ ಆಗಿರುತ್ತೆ. ಆ ಥರ ಪ್ರಕ್ರಿಯೆ ಎಲ್ಲ ಆಗ್ತಾ ಇದೆ ಅಂತ ಅಂದರೆ ನಾವು ಫಸ್ಟ್ ಏನು ಮಾಡಬೇಕು ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಇದು ಅಸಹಜ ಪ್ರಕ್ರಿಯೆ ಆಗಿರುತ್ತೆ. ಆ ಥರ ಸ್ಮೆಲ್ಲು, ಆ ಥರ ಅಂಟಿದ್ದು, ಆಮೇಲೆ ಅದನ್ನು ಮುಟ್ಕೊಂಡು ನೋಡಿದಾಗ ಅದು ಹೇಗಿರುತ್ತೆ ಅಂದರೆ ಮೊಸರು ಟೈಪ್ ಇರುತ್ತೆ. ಆಮೇಲೆ ಹಿಂಗೆ ಮುಟ್ಟಿದಾಗ ಒಂಥರ ನಾವು ಯಾವ ಥರ ಫೀಲ್ ಮಾಡ್ಬೋದು ಅಂತಂದರೆ, ಈ ಪೈಂಟ್ಸಲ್ಲಿ ಹಿಂಗೆ ತೊಗೊಂಡು ನೋಡಿದಾಗ ಆ ಥರ ವೈಟ್ ಥರ ಕಾಣುತ್ತಲ್ಲ, ಆ ಟೈಪ್ ಇರುತ್ತೆ. ಅದೆಲ್ಲ ಅಸಹಜ ಪ್ರಕ್ರಿಯೆ ಆಗಿರುತ್ತೆ. ಅದನ್ನು ನಾವು ಫಸ್ಟು ನಾಚಿಕೆಯನ್ನು ಬಿಟ್ಟು ಯಾವುದೇ ಡಾಕ್ಟರ್ಸ್, ಗಂಡ್ಮಕ್ಳು ಡಾಕ್ಟರ್ಸ್ ಆಗಲಿ ಹೆಣ್ಮಕ್ಳು ಡಾಕ್ಟರ್ಸರಾಗಲಿ ಯಾರಿದ್ರೂ ಕೂಡ ನಾವು ಅದನ್ನು ಅವ್ರ ಹತ್ರ ಹೇಳ್ಕೊಂಡು ನಾವು ಟ್ರೀಟ್ಮೆಂಟ್ ತೊಗೋಬೇಕಾಗಿರುತ್ತೆ. ಅದಕ್ಕೂ ನಮಗೆ ಏನು ಟ್ರೀಟ್ಮೆಂಟ್, ಅದು ಆ್ಯಂಟಿಬಯೋಟಿಕ್ಕು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ. ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರೂ ಕೂಡ ನಮಗೆ ಆ ಥರ ಕಮ್ಮಿ ಆಗಲಿ ಅಂತ ಅಂದ್ರೂ ನಾವೇನು ಮಾಡಬೇಕು, ಪ್ಯಾಪ್ ಸ್ಮಿಯರ್ ಅಂತ ಒಂದು ಟೆಸ್ಟ್ ಇದೆ, ಆ ಟೆಸ್ಟನ್ನು ಮಾಡಿಸ್ಬೇಕು. ಟೆಸ್ಟ್ ಮಾಡಿಸಿದ್ದು ನಾವು ರಿಸಲ್ಟ್ ನೋಡಿಕೊಂಡು ನಿಮ್ಗೆ ಯಾವ ಥರ ಇದೆ ಅಂತೇಳಿ ಟ್ರೀಟ್ಮೆಂಟ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.